ನಂಬರ್ ಸೀರೀಸ್ಗೆ ಸಂಬಂಧಪಟ್ಟಂಥ ಮತ್ತಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದ್ರೆ 50, ಆನಂತರ 54, ಆನಂತರ 63, ಆನಂತರ ಮುಂದಿನ ಸಂಖ್ಯೆ ಯಾವುದಂತೇಳಿ ನಾವು ಇಲ್ಲಿ ಹೇಳ್ಬೇಕಾ. ಇಲ್ಲಿ ಮೊದಲು ನೋಡೋಣ, ಇವ್ರ ನಡುವಿನ ಡಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕಾಗೈತೆ. ನಾವು ಡಿಸ್ಟೆನ್ಸ್ 50ರಿಂದ 54 ಅಂದ್ರೆ 4 ಐತಿ. ಆನಂತರ 54ರಿಂದ 63 ಅಂದ್ರೆ 9 ಐತಿ. ಆನಂತರ ಒಂದು ಮುಂದಿನ ಒಂದು ಇದನ್ನು ಕಂಡುಹಿಡಿಬೇಕು, ಯಾವ ಸಂಖ್ಯೆ ಬರ್ತೈತಿಲ್ಲ ಅನ್ನೋದು ಕಂಡುಹಿಡಬೇಕಾಗೈತಿ. ಅಂದ್ರೆ ಇಲ್ಲಿ ನೋಡ್ರಿ, ಇದು 4 ಅನ್ನೋದು 2ರ ವರ್ಗ ಸಂಖ್ಯೆ, ಅದೇ ರೀತಿ ಇದು 9 ಅನ್ನೋದು 3ರ ವರ್ಗ ಸಂಖ್ಯೆ. ಆನಂತರ 4ರ ವರ್ಗ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ಆನ್ಸರ್ ಬರ್ತೈತೆ. ಅಂದ್ರೆ 63ಕ್ಕೆ 4ರ ವರ್ಗ ಸಂಖ್ಯೆ ಎಷ್ಟ 16, 63ಕ್ಕೆ 16 ಕೂಡಿಸಿದ್ರೆ ನಮ್ಮ ಆನ್ಸರ್ ಬರ್ತೈತಿ, ಅದ 79. ಆನ್ಸರ್ ಎಷ್ಟ 79. ಅಂದ್ರೆ 4ರ ವರ್ಗ ಸಂಖ್ಯೆ 16, 63ಕ್ಕೆ 16 ಕೂಡಿಸಿದ್ರೆ 79 ಆಕೈತಿ. ಈ ರೀತಿ ಇದಕ್ಕೆ ಆನ್ಸರನ್ನು ಮಾಡೋದು. ಆನಂತರ ಮುಂದಿನ ಪ್ರಶ್ನೆ ಕಡೆ ಈಗ ನಾವು ಹೋಗೋಣ. ಎರಡನೇ ಪ್ರಶ್ನೆ ನೋಡೋದಾದ್ರೆ ಫಸ್ಟ್ ಸಂಖ್ಯೆ 128, ಆನಂತರ 124, ಆನಂತರ 115, ಆನಂತರ ಒಂದು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಇಲ್ಲಿ ಯಾವ ಥರ ಮಾಡಿದ್ದಾರೆ ನೋಡ್ರಿ, ಮೊದಲ ಯಾವುದೋ ನಾವು ಫಸ್ಟ್ ತಿಳ್ಕೊಂಬಿಡ್ರಿ, ಒಂದು ಫಸ್ಟ್ ಇಟ್ಕೋರಿ. ಏನಂದ್ರೆ ನಾವು ಯಾವುದೇ ರೀತಿ ನಂಬರ್ ಸೀರೀಸನ್ನು ಕ್ವಶನ್ನ ಬಿಡಿಸೋದು ಮುಂದೆ ಅವುಗಳ ನಡುವಿನ ಡಿಸ್ಟೆನ್ಸ್ ಕಂಡು ಹಿಡಿದ್ರೆ ನಮಗೆ ಈಸಿಯೆಸ್ಟಾಗಿ ಆನ್ಸರ್ ಸಿಕ್ಕಾಬಿಡ್ತೈತಿ. ಆನಂತರ ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ, 128, 124 ಅಂದ್ರೆ 2ರ ವರ್ಗವನ್ನು ಮೈನಸ್ ಮಾಡಿದ್ದಾರೆ, ಅಂದ್ರೆ 4ನ್ನು ಮೈನಸ್ ಮಾಡಿದ್ದಾರೆ. ಅದೇ ರೀತಿ 124ರಿಂದ 115 ಅಂದರೆ ಎಷ್ಟು ಮೈನಸ್ ಆಗೈತಿಲ್ಲ 9, ಅಂದರೆ ಇದು 9 ಯಾವ್ದು 3ರ ವರ್ಗ ಸಂಖ್ಯೆ. ಅದೇ ರೀತಿ ಮುಂದಿನ ಸಂಖ್ಯೆ ಅಂದರೆ 4ರ ವರ್ಗ ಸಂಖ್ಯೆಯನ್ನು ಅಂದ್ರೆ 16 ಮೈನಸ್ ಮಾಡ್ಬೇಕು. ಎತ್ತರೋಗ 115ರೋಗ 16 ಮೈನಸ್ ಮಾಡಿದ್ರೆ 99. ಇದು ನಮ್ಮ ಆನ್ಸರ್ ಆಕೈತಿ. ಈ ರೀತಿ ಸಿಂಪಲ್ ವೇ ಒಳಗೆ ಮಾಡಕ್ಕೆ ಕಲ್ಕೋರಿ, ಈಸಿ ಆಗ್ತಾವೆ. ಯಾವುದೋ ನಂಬರ್ ಸೀರೀಸ್ ಕ್ವಶನ್ ಬಿಡಿಸೋಕೆ ಮುಂದೆ ಏನು ಮಾಡಿರಿ, ಅವುಗಳ ನಡುವಿನ ಡಿಸ್ಟೆನ್ಸನ್ನು ಕಂಡು ಹಿಡ್ಕೋರಿ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಫಸ್ಟ್ ನಮ್ಮ ಸಂಖ್ಯೆ 5, ಆನಂತರ 8, ಆನಂತರ 6, ಆನಂತರ 9. ಒಂದು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಇಲ್ಲಿ ಯಾವ ಥರ ಮಾಡಿದ್ದಾರೆ ನೋಡ್ರಿ, ಇದು ಈಸಿ ಐತಿ, ಸಿಂಪಲ್ ಆಗಿ ತಿಳ್ಕೊರಿ. ಮೊದಲು ನಡುವಿನ ಡಿಸ್ಟೆನ್ಸ್ ಕಂಡು ಹಿಡ್ಕೊಂಡು ನಾವು 5ರಿಂದ 8 ಅಂದ್ರೆ +3, ಆನಂತರ 8ರಿಂದ 6 ಅಂದ್ರೆ -2, ಆನಂತರ 6ರಿಂದ 9 ಅಂದ್ರೆ +3, ಅಂದರೆ +3 -2 ಸೀರೀಸ್ ಫಾಲೋ ಆಗೈತಿ. ಈಗ +3 ಅಂದ್ರೆ ಮುಂದೆ -2 ಅಂದ್ರೆ 9ರೊಳಗೆ 2 ಕಳೆದ್ರೆ 7. ಇದು ನಮ್ಮ ಆನ್ಸರ್ ಆಕೈತಿ. ಅಂದ್ರೆ ನಡುವಿನ ಡಿಸ್ಟೆನ್ಸ್ಗಳು ನೋಡ್ರಿ, ಇಲ್ಲಿ ಸಿಂಪಲಾಗಿ ನಡುವಿನ ಡಿಸ್ಟೆನ್ಸ್ ಕಂಡು ಹಿಡ್ಕೊಂಡ್ರೆ ನಮ್ಗೆ ಆನ್ಸರ್ ಸಿಕ್ಕಾಬಿಡ ಐತಿ. ಅಂದ್ರೆ ನಂಬರ್ ಸೀರೀಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ ನಡುವಿನ ಡಿಸ್ಟೆನ್ಸ್ ಕಂಡು ಹಿಡಿದು. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. 121, ಆನಂತರ 144, ಆನಂತರ 169, ಆನಂತರ ಒಂದು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಈ 121, 144, 169 ಇವು ನೋಡ್ರಿ, ಒಂದು ನಮಗೆ ಇದು ಗುರ್ತಾಗೈತಿ. ಅದೇನಂದ್ರೆ ವರ್ಗ ಸಂಖ್ಯೆಗಳು. ಅಂದ್ರೇನ ನಮಗೇನು ಗುರ್ತಾಗೈತಿಲ್ಲ, ವರ್ಗ ಸಂಖ್ಯೆಗಳು. ಇವು ಅಷ್ಟು ಏನಿವ ವರ್ಗ ಸಂಖ್ಯೆಗಳಾಗಿದ್ದಾವೆ ಇವ. ಅಂದ್ರೆ ಉದಾಹರಣೆಗೆ 2ರ 4 ಅಂದ್ರೆ 2ನ್ನು ಇಂಟು 2 ಮಾಡೋದು, 2 × 2 ಅಂದ್ರೆ 4. ಅದೇ ರೀ ಅವನ್ಗಳನ್ನ ಮಾಡ್ಕೊತ ಹೋದಾಗ ವರ್ಗ ಸಂಖ್ಯೆಗಳು ಸಿಗ್ತಾವೆ ನಮಗೆ. ಇಲ್ಲಿ ನೋಡ್ರಿ, ಇವ 11ರ ವರ್ಗ ಸಂಖ್ಯೆ 121, 12ರ ವರ್ಗ ಸಂಖ್ಯೆ 144, 13ರ ವರ್ಗ ಸಂಖ್ಯೆ 169. ಅಂದರೆ ಇವೆಷ್ಟು ವರ್ಗ ಸಂಖ್ಯೆಗಳಾಗಿದ್ದಾವೆ. ಇದೇ ರೀತಿ ಮುಂದೆ ಯಾವ್ದು 14ರ ವರ್ಗ ಸಂಖ್ಯೆನ ಇದಕ್ಕೆ ಆನ್ಸರ್ ಆಕೈತಿ. ಅಂದ್ರೆ 14ರ ವರ್ಗ ಸಂಖ್ಯೆ ಎಷ್ಟ 196, 196. ಇದು 14ರ ವರ್ಗ ಸಂಖ್ಯೆಯಾಗಿದೆ. ಈ ರೀತಿ ಸಿಂಪಲ್ ವೇ ಐತಿ, ಇದು ಭಾಳ ಈಸಿ ಇತ್ತು ಕ್ವಶನು. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ನಾವು ಫಸ್ಟ್ ಲೆಟರ್ 12, ಫಸ್ಟ್ ಸಂಖ್ಯೆ, ಆನಂತರ 18, ಆನಂತರ 24, ಆನಂತರ ಒಂದು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಇದಕ್ಕೆ ಆಪ್ಷನ್ ನೋಡೋಣ. ಆಪ್ಷನ್ ಎ 28, ಆಪ್ಷನ್ ಬಿ 30. ಈ ಪ್ರಶ್ನೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿರಿ. ನೋಡೋಣ ಎಷ್ಟು ಜನ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀರಿ ಅಂತೇಳಿ ನೋಡ್ಬೇಕಾಗೈತಿ. ನೋಡೋಣ ಎಷ್ಟು ಜನ ಮಾಡ್ತಾರಂತೇಳಿ. ಈ ಪ್ರಶ್ನೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೋ. ಮತ್ತು ನಿಮ್ಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳ
ಅಂದ್ರೆ ನೀವು ಯಾವುದೋ ಜಾಬಿಗೆ ಪ್ರಿಪೇರ್ ಆಗತ್ತೀರ ಅಂದರೆ ರೀಸನಿಂಗ್ ಮತ್ತು ಜಿ ಕೆ ಸೆಷನ್ ನಮ್ಮ ಕ್ಲಾಸ್ ಒಂದ್ರಿ ಕವರ್ ಆಗೇ ಕೊಡ್ತಾವೆ. ಅವುಗಳಿಗೆ ಪ್ರಿಪೇರ್ ಆಗತ್ತೀರ ಅಂದ್ರೆ ನಮ್ಮ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.